ನಾಡಿನ ಸಮಸ್ತ ರೈತ ಬಾಂಧವರಿಗೆ ನಿಮ್ಮ ಮನೆ ಮಗ ಅರುಣ್ ಕುಮಾರ್ ಮಾಡುವ ನಮಸ್ತೆ. ಸೊ ಇವತ್ತು ನಾವು ಒಂದು ಗ್ರಾಮದಲ್ಲಿದ್ದೀವಿ. ಹಾವೇರಿ ಜಿಲ್ಲಾ ರಾಣೆಬೆನ್ನೂರು ತಾಲೂಕು ಕರೂರು ಗ್ರಾಮ ಅಂದರೆ ನಮ್ಮ ಇಲ್ಲಿ ಇರ್ತಕ್ಕಂಥ ರೈತರದ್ದು ಕರೂರು ಗ್ರಾಮ. ಈ ಹೊಲ ಬರ್ತಕ್ಕಂಥದ್ದು ಒಂದು ಬೇರೆ ಗ್ರಾಮದ ಭಾಗದಲ್ಲಿ ಬರುತ್ತೆ. ಅರಣಿ ಸರ್ವೆ ನಂಬರ್. ಈಗ ಇಲ್ಲಿ ನಾವು ಬಂದಿರೋ ಉದ್ದೇಶ ಏನಂದ್ರೆ, ಈಗ ಆಲ್ರೆಡಿ ನಾವು 6 ತಿಂಗಳ ಹಿಂದೆ ಬಂದಾಗ ಈ ತೋಟದಲ್ಲಿ ತುಂಬಾ ಸಮಸ್ಯೆಗಳಿದ್ವು, ಗಿಡದಲ್ಲಿ ತುಂಬಾ ಸಮಸ್ಯೆಗಳಿದ್ವು. ಆ ಸಮಸ್ಯೆಗಳನ್ನ ರೈತರಿಗೆ ಯಾವ ರೀತಿ ಗಿಡಗಳಿದಾವೆ, ಏನು ಇಲ್ಲಿ ಸಮಸ್ಯೆ ಇದೆ ಅನ್ನೋದನ್ನ ಅವರಿಗೆ ಮನವರಿಕೆ ಮಾಡಿಕೊಟ್ಟು ನಮ್ಮ ಪ್ರಾಡಕ್ಟ್ಗಳನ್ನ ಇಲ್ಲಿ ಅವ್ರಿಗೆ ಬಳಸಕ್ ಹೇಳಿದ್ವಿ. ಸೊ ಅವರು ಇಮಿಡಿಯೇಟ್ ಆಗಿ ಬಳಸಿದ ಮೇಲೆ ಏನು ಬದಲಾವಣೆ ಆಗಿದೆ ಮತ್ತು ಬಳಕೆ ಮುಂದೆ ಏನಿತ್ತು ಅನ್ನೋದನ್ನ ಅವ್ರ ಜೊತೆ ಇವತ್ತು ಡಿಸ್ಕಷನ್ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ತಮ್ಮ ಹೆಸರು? ರಾಮಪ್ಪ ಬೆನ್ನೂರು ಅಂತಂದು. ರಾಮಪ್ಪ ಬೆನ್ನೂರು, ಮೂಲ ಇಲ್ಲಿ ಕರೂರು, ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು, ಮಾಜಿ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತಿ ಸದಸ್ಯರು. ಸರ್, ಈಗ ನೀವು ಇದು ಎಷ್ಟು ಎಕರೆ ಸರ್? ಇದು 4 ಎಕರೆ. 4 ಎಕರೆ, ಸುಮಾರು 2000 ಗಿಡ ಇದೆ. 2000 ಗಿಡ ಇದೆ. ಈ 2000 ಗಿಡದಕ್ಕೆ ನೀವು ಈಗ ಆಲ್ಮೋಸ್ಟ್ ಇದು ನಾಟಿ ಮಾಡಿ ಎಷ್ಟು ವರ್ಷದ ಗಿಡ ಇದು? ಈಗ ಇದು 6ನೇ ವರ್ಷ ಸರ್. 6ನೇ ವರ್ಷ. 6 ವರ್ಷದಿಂದ ನೀವು ಏನ್ ಮಾಡ್ತಾ ಬರ್ತಿದ್ರಿ? 6 ವರ್ಷ ಅಂದ್ರೆ ಈಗ 6 ತಿಂಗಳು ಬಿಡಿ ಇದನ್ನ. ಸೊ ಮುಂಚೆ ಇದ್ದ ಏನ್ ಮಾಡ್ತಿದ್ರಿ? ಏನೆಲ್ಲ ಡ್ರಿಪ್ ಬಿಡೋದಾಗ ಆಮ್ಯಾಗ ಹೆಚ್ಚಿನ ಒಂದು ಕಾಳಜಿ ಮಾಡಿದ್ರೆ ಇಂಪ್ರೂವ್ ಆಗ್ಲಿಲ್ಲ ಅದು. ಅವಾಗ ನಾವೇ ಮಾಡಿದ್ವಿ, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದಾಗಿಲ್ಲ, ನಾ ಹೊಲಕ್ ಬಂದ ನೋಡ್ತೀನಿ ಅಂತಂದು. ಹೊಲಕ್ ಬಂದು ನೋಡಿದಾಗ ಅವಾಗೆಲ್ಲ ಹಿಂಗೈತಿ, ಇದಕ್ಕೆ ಇದನ್ನ ಕೊಡ್ಬೇಕು ಅಂತಂದ್ರ ನಾವ್ ಬಂದಾಗ ಯಾವ ತರ ಪರಿಸ್ಥಿತಿ ಇತ್ತು ಸರ್ ನಿಮ್ಗೆ? ಅಷ್ಟು ಸರಿ ಇದ್ದಿಲ್ಲ, ನನಗೆ ಬೇಜಾರಾಗಿತ್ತ. ಹೊಲ ನೋಡೇ ಬೇಜಾರಾಗಿತ್ತು. ಫುಲ್ ಹಳದಿ ವರ್ಣಕ್ಕಿತ್ತು. ಆಮೇಲೆ ಗಿಡ ಒಂಥರ ಡಿಸೀಸ್ ಟೈಪ್ ಇದ್ದು. ಸೊ ಗಿಡದಲ್ಲಿ ಇರ್ತಕ್ಕಂಥ ಗರಿಗಳು ಉದ್ದ ಯಾವ ರೀತಿ ಇದ್ವು? ಉದ್ದ ಜಾಸ್ತಿ ಇದ್ದಲ್ರಿ, ಉದ್ದ ತುಂಬಾ ಕಡಿಮೆ ಇದ್ದದ್ದು. ಆಮೇಲೆ ನೀವೇನು ಔಷಧಿ ಕೊಟ್ರಲ್ಲ, ಮೆಡಿಸಿನ್, ಔಷಧಿ ಕೊಟ್ಟಾಗ ನಾವು ಅದನ್ನ ಬಂದು ಇಮ್ಮಿಡಿಯೇಟ್ಲಿ ಅದನ್ನ ಅಪ್ಲೈ ಮಾಡಿದ್ರಿ. ಯಾಕಂದ್ರೆ ನಾವು ಡ್ರಿಪ್ ಮುಖಾಂತರ ಕಳಿಸ್ಬಿಟ್ವಿ. ನಮ್ಮ ಸೆಂಚುರಿ ಇರೋದ್ರಿಂದ ಡ್ರಿಪ್ ಮುಖಾಂತರ ಕಳಿಸಿ ಈಗ ನೋಡಿದ್ರ ಗಿಡ ಮಾತ್ರ ಭಾರಿ ಹೆಲ್ದಿ ಆಗಿದಾವು. ಆಮೇಲೆ ಗಿಡನು ಇವನು ಅಗಲ ಇದು ಟೈಪ್ ಆಗಿದಾವು. ಸರ್, ಈಗ ನೀವು ಅಪ್ಲೈ ಮಾಡಿ ಎಷ್ಟು ತಿಂಗಳಾಯ್ತು? ಈಗ ಒಂದು 6-7 ತಿಂಗಳಾಯ್ತು. 6-7 ತಿಂಗಳಾಯ್ತು. ಈಗ 6 ತಿಂಗಳಿಗೊಮ್ಮೆ, ಪ್ರತಿ 6 ತಿಂಗಳಿಗೊಮ್ಮೆ ಅಂತ ನಾವು ಹೇಳಿದ್ವಿ ಮುಂಚೆ. ಹೌದು. ಸೊ ಹಾಗಾಗಿ ಮತ್ತೊಮ್ಮೆ ವೀಕ್ಷಣೆಗೆ ಬಂದ್ವಿ ಇವತ್ತು. ಸೊ ನೀವು ಹೇಳಿದ್ರಿ ಮುಂಚೆ ಗರಿಗಳು ಉದ್ದ ಕಡಿಮೆ ಇದ್ವು ಅಂತ. ಸೊ ಇವಾಗಿನ ಗರಿಗಳ ಪರಿಸ್ಥಿತಿ ಯಾವ ರೀತಿ ಇದೆ? ಈಗ ಉದ್ದ ಆಗಿದಾವ್ರಿ, ಗರಿ ಉದ್ದ ಆಗಿದಾವು. ಆಮ್ಯಾಗ ಎಲ್ಲರೂ ಬಂದಿಲ್ಲ ಅಂತಾರಪ್ಪ, ಏನ್ ಮಾಡ್ಸಿದಿ ಹೊಲಕ್ಕ ನೀನು, ಎಲ್ಲ ಚೆನ್ನಾಗಿ ಆಗೈತಲ್ಲ ಅಂತ ನಮ್ಮನ್ನ ಬಂದು ಕೇಳ್ತಾರ. ಚೆನ್ನಾಗಿ ಕೇಳ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ನೀರ್ ನಿಂತ್ಕೊಂಡು ಬಹಳ ಪರಿಸ್ಥಿತಿ ಇದಂದ್ರೆ ನಿಮ್ದು ನೀರ್ ನಿಲ್ತಕ್ಕಂತ ಪ್ರದೇಶ ಇದು. ನೀರ್ ಅಂತ ಡ್ರೈನ್ ಹೊಡಿಸಿವಿ, ಎಲ್ಲ ಮಾಡಿದ್ವಿ, ಆದ್ರೂ ಇದಾಗ್ಲಿಲ್ಲ. ಯಾವಾಗ ನೀವೇನು ಔಷಧಿ ಕೊಟ್ಟಿರಲ್ಲ, ಔಷಧಿ ಕೊಟ್ಟಿದ್ದ ನಾವ್ ಆಡಳಿತ ಈ ಗಿಡ ಭಾರಿ ಇಂಪ್ರೂವ್. ನಾವು ಕೊಟ್ಟಿರ್ತಕ್ಕಂಥ ಔಷಧಿ ಹೆಸರು ಹೇಳ್ತೀರಾ? ಅದು ಗ್ರೋವೆಲ್, ಅರೆಕಾ ಅಡ್ವಾನ್ಸ್ ಮತ್ತೆ ಮೈಕ್ರೋ ರಿಚ್. ಅವು ಯಾವ ಕೊಟ್ಟಿದ್ರಿ ಅವು ನಮಗೆ ಅಷ್ಟು ಇದು ಬರೋಲ್ಲ. ಔಷಧಿ ನೀವು ಕೊಟ್ಟ ಮ್ಯಾಗ ನಾವು ಅದನ್ನ ಡ್ರಿಪ್ ಮುಖಾಂತರನೇ ಕೊಟ್ರಿ. ಹೌದು ಸರ್, ಈಗ ನೀವು ಮಳೆ ತುಂಬಾ ಆಯ್ತು ಅಂತ ಹೇಳಿದ್ರಿ. ಈ ಸರಿ ಸ್ವಲ್ಪ ಮಳೆ ಹೆಚ್ಚು ಆಯ್ತು. ಸೊ ನಿಮ್ದು ಅದ್ರಲ್ಲೂ ನೀರ್ ನಿಲ್ತಕ್ಕಂಥ ಪ್ರದೇಶ. ಹೌದೌದು. ಸೊ ಎಲ್ಲಿ ಮಳೆ ಹೆಚ್ಚಿಗೆ ಆಗುತ್ತೋ ಅಥವಾ ನೀರ್ ಎಲ್ಲಿ ನಿಲ್ಲುತ್ತೋ ಅಲ್ಲಿ ಹರಳುವುದ್ರ ಸಮಸ್ಯೆ ತುಂಬಾ ಇರುತ್ತೆ ಅಂತ ಹೇಳ್ತೀವಿ. ಸೊ ನಿಮ್ದ್ರಲ್ಲಿ ಏನಾದ್ರೂ ಹರಳುವುದ್ರ ಸಮಸ್ಯೆಗಳು ಬಂದ್ವಾ? ಇಲ್ಲ, ನಮ್ಮಲ್ಲಿ ಈ ಸರಿ ಅಷ್ಟು ಮಳೆ ನಮ್ಮಲ್ಲಿ ಆಗ್ಲಿಲ್ಲ, ಬೇರೆ ಕಡೆ ಆಗಿದೆ, ನಮ್ಮಲ್ಲಿ ಇದಾಗಲಿಲ್ಲ. ಹಿಂಗಾಗಿ ಅಂತ ಏನು ಉದ್ರ ಪರಿಸ್ಥಿತಿ ಬರ್ಲಿಲ್ಲ. ಈ ಔಷಧಿ ಕೊಟ್ಟ ಮೇಲೆ ನಿಮಗೆ ಸೈಜ್ ಅಲ್ಲಿ ಏನಾದ್ರು ಬದಲಾವಣೆ ಬಂತು? ಸೈಜ್ ಚೆನ್ನಾಗಿದೆ. ಸೈಜ್ ಚೆನ್ನಾಗಿದೆ. ಆಮ್ಯಾಗ ಇವು ಹೊಡಿತಾವ್ರಿ ದೊಡ್ಡ ಅವು ಬಹಳ ದೊಡ್ಡವಾಗಿದಾವು. ಹೋದ್ಸರ್ಗಿ ಈ ಸರಿ ನೋಡಿದ್ರೆ ಬಾರಿ ಡಿಫ್ರೆನ್ಸ್ ಐತಿ. ಸೊ ಈಗೆಲ್ಲ ಹೇಳಿದ್ರಿ ಸರ್, ಈಗ ನೀವು 6 ತಿಂಗಳ ಮುಂಚೆ ಬಳಸಿರೋದಕ್ಕೂ ಈಗ ಬಳಸಿರೋದಕ್ಕೂ ತುಂಬಾ ಬದಲಾವಣೆ ಐತಿ ಅಂತ ಹೇಳಿದ್ರಿ. ಸೊ ಈಗ ನೀವು ಪ್ರಾಡಕ್ಟ್ ಬಗ್ಗೆ ಖುಷಿಯಾಗಿದ್ದೀರಾ? ಇನ್ನೊಬ್ರಿಗೆ ಹೇಳೋಷ್ಟು ಇದೆ. ಆಯ್ತು ಸರ್, ಈಗ ಓಕೆ, ಈಗ ಖರ್ಚಿನ ವಿಚಾರಕ್ಕೆ ಬರೋಣ. ಈಗ ರೈತರು ಫಸ್ಟ್ ಹಾಕ್ಬೇಕಾದ್ರೆ ಏನೇ ಮಾಡ್ಬೇಕಾದ್ರೂ ನಮ್ಗೆ ಎಷ್ಟು ಖರ್ಚು ಬರುತ್ತೆ ಅನ್ನೋದನ್ನ ಫಸ್ಟ್ ತಿಳ್ಕೋಬೇಕು, ಹೌದ್ರ? ಸೊ ಅದ್ರ ಪ್ರಕಾರ ಈಗ ನಮ್ಮ ಪ್ರಾಡಕ್ಟ್ಗಳು ಕೊಟ್ವಿ. ಯಾವ್ದಾವ್ದು ಕೊಟ್ವಿ? ಒಂದು ಅರೆಕಾ ಅಡ್ವಾನ್ಸ್, ಮೈಕ್ರೋ ರಿಚ್ ಮತ್ತು ವ್ಯಾಮ್ ಕೊಟ್ವಿ. ನ್ಯಾನೋ 6 ಅಲ್ಲಿ 3 ಐಟಮ್ಗಳನ್ನ ಕೊಟ್ವಿ. ಈ 3 ಐಟಮ್ಗಳಲ್ಲಿ ನಿಮಗೆ ಆಗಿರ್ತಕ್ಕಂಥ ಖರ್ಚು ಎಷ್ಟು 2000 ಗಿಡಕ್ಕೆ? ನಮ್ಗೆ ಒಂದು ಗಿಡಕ್ಕೆ ಅದನ್ನ ಅವರೇಜ್ ಲೆಕ್ಕ ಹಾಕಿದ್ರ ಸ್ಪ್ರೇ ಮಾಡೋದ್ರಿಂದ ಸೇರ್ಕೊಂಡ್ರೆ 10 ರೂಪಾಯಿ ಖರ್ಚು ಬರ್ತೈತಿ. ಸ್ಪ್ರೇ ಮಾಡೋದ್ರಿಂದ ಒಂದು 6 ತಿಂಗಳಿಗೊಮ್ಮೆ 10 ರೂಪಾಯಿ ಖರ್ಚು ಬರ್ತೈತಿ. ಎಲ್ಲ ಸ್ಪ್ರೇ ಮಾಡಿರೋದ 8 ಚಿಲ್ಲರೆ
ಗಿಡಕ್ ಬರ್ತೈತಿ. ಮತ್ತೆ ಸ್ಪ್ರೇ ಖರ್ಚಾದ ಸೇರಿ 10 ರೂಪಾಯಿ ಅವರೇಜ್ 10 ರೂಪಾಯಿ ಬರುತ್ತೆ. ವರ್ಷಕ್ಕೆ 2 ಟೈಮ್ ಅಂದ್ರೆ 20 ರೂಪಾಯಿ 20 ರೂಪಾಯಿ ಬರುತ್ತೆ. 20 ರೂಪಾಯಿ ಖರ್ಚು ಮಾಡೋದು ನಿಮಗೆ ಇಲ್ಲಿ ಸೂಕ್ತ ಅನ್ಸತ್ರ? ಒಂದು ಸೂಕ್ತ, ಬಾರಿ ಸೂಕ್ತ, ಬಹಳ ಸೂಕ್ತ. ಹೌದು. ಸೊ ಬೇರೆ ಕಂಪ್ನಿಗಳಿಗೆ ಕಂಪೇರಿಟಿವ್ ಮಾಡಿದ್ರೆ ನಮ್ ಕಂಪ್ನಿದು ನಿಮಗೆ ಯಾವ್ದು ಪ್ರೈಸ್ ಬೇರೆ ನಾವ್ ಯೂಸ್ ಮಾಡೇ ಅಲ್ಲ ನಿಮ್ ಕಂಪ್ನಿ ಅಷ್ಟೇ ನಾವು ಯೂಸ್ ಮಾಡೋದು. ಹಿಂಗಾಗಿ ನಮ್ಗೆ ಸಫಿಶಿಯಂಟ್ ಐತಿ. ತುಂಬಾ ಒಳ್ಳೆ ಮಾಹಿತಿ ಕೊಟ್ರಿ ಸರ್, ತುಂಬಾ ಧನ್ಯವಾದಗಳು. ಜೊತೆಗೆ ನೋಡಿರಲ್ಲ ರೈತ ಬಂದವರೇ, ಈ ತರ ಪುತ್ ನಾಲೆಡ್ಜ್ ಆಗಿ ಯಾವ್ದನ್ನ ಮಾಡಿದ್ರು ನಾಲೆಡ್ಜ್ ಆಗಿ ಮಾಡಿ, ಮಾಹಿತಿಯನ್ನ ತಗೊಳ್ಳಿ. ಮಾಹಿತಿಗೆ ನಾವು ಬರ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ ಗ್ರೋವೆಲ್ ಕರ್ನಾಟಕ ಮತ್ತೆ ಫೇಸ್ಬುಕ್ ಚಾನಲ್ ಗ್ರೋವೆಲ್ ಕರ್ನಾಟಕವನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ತೆ. ನಮಸ್ಕಾರ.